ಜುಲೈ ತಿಂಗಳ ಕೊನೆಯ ದಿನ ಜುಲೈ 31 ಶುಕ್ರವಾರ ಕರ್ನಾಟಕದಲ್ಲಿ ಮಳೆ ಹೇಗಿರುತ್ತೆ? ಜುಲೈ ತಿಂಗಳಲ್ಲಿ ಎಷ್ಟು ಮಳೆ ಆಯ್ತು? ಆಗಸ್ಟ್ ಅಲ್ಲಿ ಮಳೆ ಹೇಗಿರುತ್ತೆ? ಬೆಂಗಳೂರು, ಕರಾವಳಿ, ಉತ್ತರ ಕರ್ನಾಟಕದಲ್ಲಿ ಯಾವ ಕಡೆ ಜಾಸ್ತಿ ಮಳೆ ಆಗಲಿದೆ? ನಿಮ್ಮ ಜಿಲ್ಲೆಯ ಪೂರ್ತಿ ಅಪ್ಡೇಟ್ ಈ ಒಂದು ವಿಡಿಯೋದಲ್ಲಿ. ಹಾಗಾಗಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ಬಹಳಷ್ಟು ವೀಕ್ಷಕರು ನಮ್ಮ ವಿಡಿಯೋಸ್ ನ ನೋಡ್ತಾ ಇದ್ದೀರಿ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಎಲ್ಲ ವೀಕ್ಷಕರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಕರ್ನಾಟಕ ವೆದರ್ ಅಪ್ಡೇಟ್ಸ್ ಗೆ ಸ್ವಾಗತ. ಇವತ್ತು ನಾವು ಅನಾಲಿಸ್ ಮಾಡೋದು ನಾಳೆ ಅಂದರೆ ಜುಲೈ 31, 2026 ಶುಕ್ರವಾರದ ಹವಾಮಾನದ ಬಗ್ಗೆ. ಜುಲೈ ತಿಂಗಳ ಒಟ್ಟಾರೆ ಮಳೆ ರಿಪೋರ್ಟ್ ಕೂಡ ಕೊಡ್ತೀನಿ, ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮೊದಲು ಜುಲೈ ತಿಂಗಳ ಮಳೆ ಹೇಗಿತ್ತು ನೋಡೋಣ. IMD ಪ್ರಕಾರ ಕರ್ನಾಟಕದಲ್ಲಿ ಜುಲೈ ತಿಂಗಳಲ್ಲಿ ಸಾಮಾನ್ಯಕ್ಕಿಂತ 8ರಿಂದ 10% ಕಡಿಮೆ ಮಳೆ. ಕರಾವಳಿ ಮತ್ತು ಮಲೆನಾಡಿನಲ್ಲಿ 2ರಿಂದ 3 ಸಲ ಭಾರಿ ಮಳೆ ಆಯಿತು. ಉತ್ತರ ಕರ್ನಾಟಕದಲ್ಲಿ ತಿಂಗಳ ಕೊನೆಯಲ್ಲಿ ಮಳೆ ಆಯಿತು. ಜುಲೈ 31ರಂದು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಪ್ರಭಾವದಿಂದ ರಾಜ್ಯಾದ್ಯಂತ ಮಳೆಯಾಗಲಿದೆ. ಆಗಸ್ಟ್ 1ನೇ ವಾರದಿಂದ ಮತ್ತೆ ಕರಾವಳಿ ಆಕ್ಟಿವ್ ಆಗಬಹುದು. ಈಗ ರಾಜ್ಯದ ಒಟ್ಟಾರೆ ಮಳೆ ಮುನ್ಸೂಚನೆ ನೋಡೋಣ. ಈಗ ನಾಳೆಯ ಪೂರ್ತಿ ರಾಜ್ಯದ ಅಪ್ಡೇಟ್. ಕರಾವಳಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಇಲ್ಲಿ ಮಧ್ಯಮ ಮಳೆ ಮುಂದುವರಿಯುತ್ತೆ. 24 ಗಂಟೆಯಲ್ಲಿ 40ರಿಂದ 80 ಮಿಲಿಮೀಟರ್ ಮಳೆ ಆಗಬಹುದು. ಬೆಳಗ್ಗೆ ಮತ್ತು ರಾತ್ರಿ ಮಳೆ ಜಾಸ್ತಿ ಇದೆ. ಗಾಳಿ ಮಾತ್ರ 35ರಿಂದ 45 ಕಿಲೋಮೀಟರ್ದಲ್ಲಿ ಬೀಸಲಿದೆ. ದಕ್ಷಿಣ ಒಳನಾಡು, ಬೆಂಗಳೂರು, ಮೈಸೂರು, ಕೊಡಗು, ಶಿವಮೊಗ್ಗ, ಹಾಸನ ಮೋಡದಿಂದ ಕೂಡಿದ ವಾತಾವರಣ. ಮಧ್ಯಾಹ್ನದ ನಂತರ ಗುಡುಗು ಸಹಿತ ಮಧ್ಯಮ ಮಳೆ ಬರಬಹುದು. ಒಂದೆರಡು ಕಡೆ ಭಾರಿ ಮಳೆ ಆಗಬಹುದು. ಹಾಗೂ ಉತ್ತರ ಒಳನಾಡು, ಬೆಳಗಾವಿ, ಧಾರವಾಡ, ಕಲಬುರಗಿ, ಬೀದರ್, ರಾಯಚೂರು, ಉತ್ತರ ಕರ್ನಾಟಕದಲ್ಲಿ ಉತ್ತಮ ಮಳೆ ನಿರೀಕ್ಷೆ ಇದೆ. ಸಂಜೆ ಗುಡುಗು ಸಹಿತ ಮಧ್ಯಮ ಮಳೆ ಬರಬಹುದು. ಗರಿಷ್ಠ ಉಷ್ಣಾಂಶ 30ರಿಂದ 32 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಈಗ ಬೆಂಗಳೂರು ಡೀಟೇಲ್ಸ್ ನೋಡೋಣ. ಬೆಂಗಳೂರು, ರಾಮನಗರ, ತುಮಕೂರು, ಮಂಡ್ಯ, ದಾವಣಗೆರೆ ಜನರೇ ಕೇಳಿ. ಬೆಳಗ್ಗೆ ಮೋಡ ಮತ್ತು ಹಗುರು ಮಳೆ ಆಗಬಹುದು. ಮಧ್ಯಾಹ್ನದ ನಂತರ ಭಾಗಂಶ ಬಿಸಿಲು ಬರಬಹುದು. ಹಾಗೂ ಸಂಜೆ 3ರಿಂದ ರಾತ್ರಿ 10 ಗಂಟೆವರೆಗೆ ಗುಡುಗು ಮಿಂಚು ಸಹಿತ ಮಧ್ಯಮ ಮಳೆ ಬರಬಹುದು. ಭಾರಿ ಮಳೆಯ ಚಾನ್ಸ್ ಮಾತ್ರ 40% ಇದೆ. ಗಾಳಿ ಪಶ್ಚಿಮದಿಂದ 20ರಿಂದ 25 ಕಿಲೋಮೀಟರ್ದಲ್ಲಿ ಬೀಸಲಿದೆ. ಆಫೀಸ್ ಹೋಗುವವರಿಗೆ ಸಲಹೆ. ಶುಕ್ರವಾರ ಸಂಜೆ ಟ್ರಾಫಿಕ್ ಪ್ಲಸ್ ಮಳೆ ಇರೋದರಿಂದ ಬೇಗ ಹೊರಡಿ. ವಾಟರ್ ಲ್ಯಾಗಿಂಗ್ ಏರಿಯಾ ಅವಾಯ್ಡ್ ಮಾಡಿ. ಕರಾವಳಿ ಮತ್ತು ಮಲೆನಾಡು, ಕರಾವಳಿ ಮತ್ತು ಮಲೆನಾಡು ಜನರೇ ಗಮನಿಸಿ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜುಲೈ ಕೊನೆಯ ದಿನವೂ ಮಳೆ ಮುಂದುವರಿಯುತ್ತೆ. ನದಿಗಳು ಇನ್ನೂ ತುಂಬಿ ಹರಿಯುತ್ತಿವೆ. ಎಚ್ಚರಿಕೆಯಿಂದ ಇರಿ. ಘಾಟ್ ರಸ್ತೆಯಲ್ಲಿ ಪ್ರಯಾಣ ಮಾಡುವಾಗ ಜಾಗ್ರತೆ. ಮೀನುಗಾರರಿಗೆ ಸಮುದ್ರ ಸ್ವಲ್ಪ ಪ್ರಕ್ಷುಬ್ಧ ಅಲೆ 2ರಿಂದ 3 ಮೀಟರ್ ಬರಬಹುದು. ಅನುಭವಿ ಮೀನುಗಾರರು ಮಾತ್ರ ಹೋಗಬಹುದು. ಈಗ ಉತ್ತರ ಕರ್ನಾಟಕದ ಮುಖ್ಯ ಅಪ್ಡೇಟ್. ಬೆಳಗಾವಿ, ಧಾರವಾಡ, ಗದಗ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಬೀದರ್, ರಾಯಚೂರು ಸಂಜೆ ಗುಡುಗು ಸಹಿತ ಮಧ್ಯಮ ಮಳೆ ನಿರೀಕ್ಷೆ ಇದೆ. ಕೆಲವು ಕಡೆ 50 ಮಿಲಿಮೀಟರ್ ವರೆಗೂ ಮಳೆ ಆಗಬಹುದು. ಜುಲೈ ಕೊನೆಯ ವಾರದಲ್ಲಿ ಉತ್ತರ ಕರ್ನಾಟಕದಲ್ಲಿ ಉತ್ತಮ ಮಳೆ ಆಯಿತು. ಗರಿಷ್ಠ ಉಷ್ಣಾಂಶ 30ರಿಂದ 32 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ರೈತರಿಗೆ ಮುಂಗಾರು ಬೆಳೆ ಚೆನ್ನಾಗಿ ಬರುತ್ತೆ. ಕಳೆ ಕೀಳೋ ಕೆಲಸ ಮಾಡಬಹುದು. ಜುಲೈ ತಿಂಗಳ ರಿಪೋರ್ಟ್ ಪ್ಲಸ್ ಆಗಸ್ಟ್ ಮುನ್ಸೂಚನೆ. ಜುಲೈ 2026ರ ರಿಪೋರ್ಟ್. ಕರ್ನಾಟಕ ಒಟ್ಟು ಸಾಮಾನ್ಯಕ್ಕಿಂತ 8% ಕಡಿಮೆ ಮಳೆಯಾಗಿದೆ. ಕರಾವಳಿ ಸಾಮಾನ್ಯ. ದಕ್ಷಿಣ ಒಳನಾಡು 12% ಕಡಿಮೆಯಾಗಿದೆ. ಉತ್ತರ ಒಳನಾಡು 15% ಮಳೆ ಕಡಿಮೆಯಾಗಿದೆ. ಆದರೆ ಕೊನೆಯಲ್ಲಿ ಮಳೆ ಆಯಿತು. ಆಗಸ್ಟ್ 1ನೇ ವಾರ ಕರಾವಳಿ ಪ್ಲಸ್ ಮಲೆನಾಡಿನಲ್ಲಿ ಮತ್ತೆ ಮಳೆ ಆಕ್ಟಿವ್ ಆಗಲಿದೆ. ಆಗಸ್ಟ್ 2ನೇ ವಾರ ರಾಜ್ಯಾದ್ಯಂತ ಸಾಮಾನ್ಯ ಮಳೆ ಬರಬಹುದು. ಹಾಗೂ 5 ಪ್ರಮುಖ ಸೂಚನೆಗಳು. ನಂಬರ್ 1, ಜುಲೈ ಕೊನೆಯ ದಿನವೂ ಮಳೆ ಇರೋದರಿಂದ ಕೊಡೆ ಮರೆಯಬೇಡಿ. ನಂಬರ್ 2, ಕರಾವಳಿ ಜನರು ನದಿ ಮಟ್ಟ ಜಾಸ್ತಿ ಇದೆ, ಜಾಗೃತೆಯಿಂದ ಇರಿ. ನಂಬರ್ 3, ಉತ್ತರ ಕರ್ನಾಟಕ ರೈತರ ಇದು ಬೆಳೆಗಳಿಗೆ ಒಳ್ಳೆಯದು. ನಂಬರ್ 4, ಆಗಸ್ಟ್ 1ರಿಂದ ಮತ್ತೆ ಮಳೆ ಜಾಸ್ತಿ ಆಗಬಹುದು, ರೆಡಿಯಾಗಿರಿ. ನಂಬರ್ 5, ಇದೇ ತರ ಮಳೆ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇದಿಷ್ಟು ನಾಳೆ ಜುಲೈ 31ರ ಕರ್ನಾಟಕದ ನಿರೀಕ್ಷಿತ ಹವಾಮಾನ ವರದಿ ಪ್ಲಸ್ ತಿಂಗಳ ಸಾರಾಂಶ. ನಿಮ್ಮ ಜಿಲ್ಲೆ ಹೆಸರು ಕಮೆಂಟ್ ಮುಖಾಂತರ ತಿಳಿಸಿ, ನಾನು ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತಾ ಇದ್ದೀನಿ. ಆಗಸ್ಟ್ 1ರ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಪ್ರತಿದಿನ ಭೇಟಿಯಾಗೋಣ. ಸೇಫ್ ಆಗಿರಿ. ಧನ್ಯವಾದಗಳು.